ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಇದು ಸಂಡೆಯ ಬ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಊರಿಂದ ಬಂದ್ವಲ್ಲ, ಹಾಗಾಗಿ ಟೈಮ್ ಇರಲಿಲ್ಲ ಊರಿಂದ ಬಂದು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕೆ. ಹಾಗಾಗಿ ಇವತ್ತು ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಎಷ್ಟೋ ಜನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ ಅಂತ. ಸಾಟರ್ಡೆ ನಾವು ಅಮ್ಮನ ಮನೆಯಿಂದ ಸಾಯಂಕಾಲ ಇಲ್ಲಿಗೆ ಬಂದ್ವಿ. ಬಂದಮೇಲೆ ಏನು ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ. ಇವಾಗ ಸಂಡೇ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಅಂತ ಅನ್ಕೋತಾ ಇರ್ಬೋದು. ಏನಿಲ್ಲ, ನಾವು ತುಂಬ ದಿನದಿಂದ ಅಂದ್ಕೊಂಡಿದ್ದೋ ಊರಲ್ಲಿ ನಮ್ಮ ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಅಂತ. ಹಾಗಾಗಿ ತುಂಬ ದಿನದಿಂದ ಆಗಿರಲಿಲ್ಲ. ಯಾಕಂದರೆ ನನ್ನ ಮಕ್ಕಳಿಗೆ ಇಬ್ಬರಿಗೆ ಒಬ್ಬೊಬ್ಬರೈತೆ, ಒಬ್ಬೊಬ್ಬರು ಹುಷಾರು ತಪ್ತಾನೇ ಇದ್ದರು. ಹೆಂಗಿದ್ರು ಇವಾಗ ಬಂದಿದ್ವಲ್ಲ, ಹಾಗೆಯೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ನೆನ್ನೆನೇ ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದ್ವಿ. ಪೂಜೆ ಮಾಡಿಸೋಣ ಅಂತ ಅದಕ್ಕೆ ಈಗ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ. ಸುಮಾರು 2 ತಿಂಗಳಿಂದ ಜ್ವರ ಒಬ್ಬರಾದ್ಮೇಲೆ ಒಬ್ಬರು, ಇವನಿಗೆ ಬಂದರೆ ಅವನಿಗೂ ಬರೋವು, ಅವನಿಗೆ ಬಂದರೆ ಇವನಿಗೆ ಬರೋವು, ಆ ಥರ ಜ್ವರ ಬರ್ತಾನೆ ಇದೆ. 2 ತಿಂಗಳಿಂದ ಏನು ಜ್ವರ ಏನು ಇರಲಿಲ್ಲ. ಹಾಗಾಗಿ ಆವಾಗ ಜ್ವರ ಬಂದಾಗ ಅಂದ್ಕೊಂಡಿದ್ದೆ ಪೂಜೆ ಮಾಡಿಸೋಣ, ತುಂಬ ದಿನ ಆಗಿದೆ ಪೂಜೆ ಮಾಡಿಸಿ ಅಂತ. ಜ್ವರ ಎಲ್ಲ ಕಡಿಮೆ ಆದರೆ ಬರದೇ ಹೋದರೆ ಪೂಜೆ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಪೂಜೆ ಮಾಡಿಸೋಣ ಅಂತ ಬರಬೇಕಾದ್ರೇ ಎಲ್ಲ ಪೂಜೆ ಸಾಮಾನೆಲ್ಲ ತಗೊಬಂದು. ಆದರೆ ನಾವು ಬಂದು ಸಾಯಂಕಾಲದಷ್ಟರಲ್ಲಿ ನನ್ನ ದೊಡ್ಡ ಮಗನಿಗೆ ಜ್ವರ ಬಂದೇ ಬಿಟ್ಟು, ಸರಿ ಹೆಂಗಿದ್ರು ಬಂದಿವೆಲ್ಲ, ಇನ್ನೇನು ಪೂಜೆ ಮಾಡಿಸಿ ಹಂಗೇನೆ ಅವನಿಗೂ ತಾಯ್ತ ಕಟ್ಸ್ಕೊಂಡು ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಈ ಪೂಜೆ ಮಾಡಿಸ್ಕೊಳ್ಳಿ ಅಂತ ನಮ್ಮ ಅತ್ತೆನೂ ಹೇಳಿದರು, ಪೂಜೆ ಮಾಡಿಸ್ಕೊಂಡು ಹೋಗಿ ಅಂತ. ಹಾಗಾಗಿ ಎಲ್ಲ ಪೂಜೆ ಎಲ್ಲ ಮಾಡಿಸೋಣ ಅಂದ್ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ. ಒಳಗಡೆ ನನ್ನ ನಾದಿನಿ ಇದ್ದಾರೆ, ಅವರೆಲ್ಲ ಮನೆಯೆಲ್ಲ ಕ್ಲೀನ್, ಒಳಗಡೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳೆದು ಮಾಡಿದ್ರು. ನಾನು ಮಧ್ಯೆಲ್ಲ ಕಸ ಗುಡಿಸಿ ಮಧ್ಯೆಲ್ಲ ಒರೆಸ್ಕೊಂಡು ಅದನ್ನು ಮಾಪಲ್ಲಿ ಒರೆಸೋಣ ಅಂತ ಮಾಡಿದೆ. ಆದರೆ ಮಾಪು ತುಂಬ ಹಳೇದಾಗಿದ್ದರಿಂದ ಅದರಲ್ಲೇನು ಅಷ್ಟೊಂದು ನೀಟಾಗಿ ಒರ್ಸೋಕ್ಕಾಗಲಿಲ್ಲ. ಹಾಗಾಗಿ ಕೈಲೇ ಬಟ್ಟೆಲ್ಲೇ ಒರೆಸ್ಕೊಂಡು ಎಲ್ಲ ಅದು ಮಧ್ಯೆಲ್ಲ ಕ್ಲೀನ್ ಮಾಡಿ, ಈಗ ನಾನು ಇಲ್ಲಿ ಕೊಟ್ಟಿಗೆನ ಕ್ಲೀನ್ ಮಾಡೋಣ ಅಂತ ಇಲ್ಲಿಗೆಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ. ಕಸ ಎಲ್ಲ ಗುಡಿಸಿದ್ದಾಗಿ ಈಗ ತೊಳಿತಾ ಇದ್ದೀನಿ. ಇಲ್ಲೇನು ನಾವು ದನ ಕರು ಏನು ಕಟ್ಟಾಕಲ್ಲ, ಹಾಗಾಗಿ ಏನೂ ಗಲೀಜಾಗಲ್ಲ. ಇಲ್ಲಿ ಯಾವಾಗಲೂ ನಮ್ಮ ಅತ್ತೆ ಇಲ್ಲೇ ತೊಳ್ಕೊತಾ ಇರ್ತವೆ. ಡೈಲಿ ನಾವು ಇಲ್ಲೇ ಪಾತ್ರೆ ತೊಳೆಯೋದು, ಹಾಗಾಗಿ ಡೈಲಿ ಪಾತ್ರೆ ತೊಳೆದಾಗೆಲ್ಲ ತೊಳ್ಕೊತಾ ಇರ್ತಾರೆ. ಏನಾದರೂ ನಾನ್ ವೆಜ್ ಮಾಡಿದಾಗ ಮತ್ತು ಜಾಸ್ತಿ ಅಡುಗೆ ಏನಾದರೂ ಮಾಡಿದಾಗ ಅಷ್ಟೇ ಇಲ್ಲಿ ನಾವು ಯೂಸ್ ಮಾಡ್ಕೊಳ್ಳೋದು. ಇಲ್ಲ ಅಂದರೆ ಇಲ್ಲೇನು ಮಾಡೋದಿಲ್ಲ. ಹಾಗಾಗಿ ಇದನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಳ್ಕೊತಾ ಇದ್ದೀನಿ. ಇವಾಗ ನೀರನ್ನು ಕೂಡ ಬಿಟ್ಟಿದ್ದಾರೆ ಹೊರಗಡೆ. ನಮ್ಮ ಅತ್ತೆ ನೀರು ಹಿಡಿತಾ ಇದ್ದಾರೆ. ನನ್ನ ಅಜ್ಜಿ ಪಾತ್ರೆ ತೊಳೆದು ಒಳಗಡೆ ಅಡುಗೆ ಮನೆ ಎಲ್ಲ ಅವರೇ ಕ್ಲೀನ್ ಮಾಡಿದ್ರು. ಈಗ ಪಾತ್ರೆ ತೊಳೆಯೋಕ್ಕೆ ಎಲ್ಲ ಪಾತ್ರೆ ತೊಳ್ಕೊತಾ ಇದ್ದಾರೆ ಹೊರಗಡೆ. ಈ ನೀರು ಬಿಟ್ಟರೆ ಒಬ್ರಿಗೆ ಇಬ್ರಿಗೆ ಇದೇ ಕೆಲಸ ಆಗುತ್ತೆ. ನೀರು ಹಿಡಿಯೋದು, ಪಾತ್ರೆ ತೊಳೆಯೋದು ಇದೇ ಕೆಲಸ ಆಗೋಗುತ್ತೆ. ನಾವಂದರೆ ಇಲ್ಲಿ ಸಿಟಿಲಿದ್ದಾಗ ಏನು ನೀರೇಂದ್ರೆ ಎನಿ ಟೈಮ್ ಏನೋ ಬರುತ್ತೆ, ಏನೋ ಅದನ್ನು ನೀರು ಹಿಡಿಯುವಾಗೂ ಇಲ್ಲ, ಏನೂ ಇಲ್ಲ. ಆದರೆ ಊರ ಕಡೆ ಅಂದರೆ ಹಂಗಲ್ಲ, ನೀರು ಏನಾರು ಬಂತು ಅಂದರೆ ಜಾಸ್ತಿ ಕೆಲಸ ಇರುತ್ತೆ. ಹಾಗಾಗಿ ಅವರು ಹೊರಗಡೆ ಅಲ್ಲಿ ನೀರು ಇಟ್ಕೊಂಡು ಪಾತ್ರೆ ತೊಳ್ಕೊತಾ ಇದ್ದಾರೆ. ನಾನಿಲ್ಲಿ ಕೊಟ್ಟಿಗೆನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನೂ ತಿಂಡಿಗೇನು ರೆಡಿ ಮಾಡಿಲ್ಲ. ತಿಂಡಿ ಏನು ಮಾಡೋದು ಅಂತ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಫಸ್ಟ್ ಈ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ, ಆಮೇಲೆ ತಿಂಡಿ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದೆಲ್ಲ ಆಯಿತು. ಎಲ್ಲ ತೊಳೆದು ಮಧ್ಯಾಹ್ನ ಕೂಡ ಎಲ್ಲ ಕ್ಲೀನಾಗಿದೆ, ಕೊಟ್ಟಿಗೆನೂ ಎಲ್ಲ ಕ್ಲೀನಾಗಿದೆ. ಈಗ ತಿಂಡಿನ ಏನು ಮಾಡಬೇಕು ಅಂತ ನೋಡಬೇಕು. ನಾವು ಮತ್ತೆ ಒಂದ್ಸಲ ಕೇಳ್ಕೊಂಡು ಆಮೇಲೆ ಏನಾದರೂ ಮಾಡಬೇಕು. ಅರ್ಜೆಂಟಾಗಿ ಏನಾದರೂ ಆಗುವಂಥದ್ದು ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹೊರಗಡೆ ಎಲ್ಲ ತೊಳೆದಾಗಿದೆ. ಹಾಗೆಯೇ ನೀರು ಬಿಟ್ಟಿದ್ರಲ್ಲ, ನಮ್ಮ ಮತ್ತೆ ನೀರು ಇಟ್ಟಿದ್ವಿ, ಪಾತ್ರೆ ಎಲ್ಲ ತೊಳಿತಾ ಇದ್ದಾರೆ. ನಾನು ಏನು ತಿಂಡಿ ಮಾಡೋಣ ಅಂದ್ಕೊಂಡೆ. ಆಮೇಲೆ ಏನು ತರಕಾರಿ ಏನು ಇರಲಿಲ್ಲ, ಪಲಾವ್ ಥರ ಮಾಡಿಬಿಡೋಣ, ಪಲಾವ್ ಸಿಂಪಲ್ಲಾಗಿ ಅಂತ. ಆದರೆ ತರಕಾರಿ ಏನೂ ಇರಲಿಲ್ಲ. ಹಾಗಾಗಿ ನಮ್ಮ ಗಿಡದಲ್ಲೇ ಬದನೆಕಾಯಿ ಇತ್ತು. ಇಲ್ಲಿ ನಮ್ಮ ಮನೆ ಪಕ್ಕ ಒಂದು ಹಳೆ ಮನೆ ಇದೆ, ನಮ್ಮ ಅಣ್ಣ ತಮ್ಮರದ್ದೇ. ಅದು ಹಳೆ ಮನೆ, ಇನ್ನೂ ಏನೂ ಕಟ್ಟಿಲ್ಲ, ಸುಮ್ಮನೆ ಪಾಳು ಥರ ಬಿದ್ದಿದೆ. ಹಾಗಾಗಿ ಒಳಗಡೆ ಕ್ಲೀನ್ ಮಾಡಿ ನನ್ನ ನಾದಿನಿ ಮತ್ತು ನಮ್ಮ ಅತ್ತೆ ಎಲ್ಲ ಕ್ಲೀನ್ ಮಾಡಿ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಇಲ್ಲಿ ಹಸಿಮೆಣ್ಸಿಕಾಯಿ ಮತ್ತು ತೆಂಗಿನಕಾಯಿ ಗಿಡ ಮತ್ತು ಹೀರೆಕಾಯಿ ಗಿಡ, ಬದನೆಕಾಯಿ ಗಿಡ, ತೊಂಡೆಕಾಯಿ ಗಿಡ, ಎಲ್ಲ ಥರದ ಗಿಡಗಳನ್ನು, ಕೆಲವು ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲೇ ಬದನೆಕಾಯಿ ಇತ್ತಲ್ಲ, ಬದನೆಕಾಯಿ ಕಿತ್ಕೊಂಡು ವಾಂಗಿಬಾತ್ ಮಾಡಿಬಿಡೋಣ, ಅದೇ ಬೇಗ ಆಗುತ್ತೆ ಅಂತ ಬದನೆಕಾಯಿ ಕಿತ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಮೆಣಸಿಗೆ ಗಿಡ ಯಾವ ಥರ ಇದೆ ಅಂತ. ಇವಾಗ ತಗರಿ ಗಿಡ ಹಾಕಿದ್ದಾರೆ, ಅದು ಇನ್ನೂ ಕಾಯಿ ಬಿಟ್ಟಿಲ್ಲ, ಇವಾಗ ಹೂವು ಕಚ್ಚಿದೆ.
ಇದೇ ನೀವು ನೋಡ್ತಾ ಇದ್ದೀರಾ, ಇದು ನನ್ನ ನಾದಿನಿ ಮನೆ. ಅವ್ರು ನೀಡಿತಾ ಇದ್ದಾರೆ. ನಮ್ಮ ಮನೆ ಅಲ್ಲಿರೋದು ನಮ್ಮ ಮನೆ, ಆ ಕಡೆ ಕಾಣ್ತಾ ಇರೋದು ನಮ್ಮ ಮನೆ. ಪಕ್ಕದ ಮನೆಗೆ ನನ್ನ ನಾದಿನಿನ ಕೊಟ್ಟಿರೋದು, ಅದು ಅವ್ರ ಮನೆ. ಈಗೆಲ್ಲ ಕಿತ್ಕೊಬಂದು ವಾಂಗಿಭಾತ್ಗೆ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಬದನೆಕಾಯಿ, ಹಸಿಮೆಣ್ಸಿಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ವಾಂಗಿಭಾತ್ ಮಾಡೋಕ್ಕೆ ಪೌಡ್ರ್ ಇರಲಿಲ್ಲ, ಹಾಗಾಗಿ ನನ್ನ ಮಗ ಅಂಗಡಿಗೆ ಹೋಗಿ ವಾಂಗಿಭಾತ್ ಪೌಡ್ರ್ ತಗೊಬಂದ. ನಾನು ನಾದಿನಿ ಮಗನ ಜೊತೆ ಹೋಗಿದ್ದ ಸೈಕಲಲ್ಲಿ. ಅಲ್ಲಿ ಚಾಕ್ಲೇಟ್ ತಗೊಬಂದು ಚಾಕ್ಲೇಟ್ ಬಿಚ್ಕೊಡಮ್ಮ ಅಂತ ತಗೊಬಂದಿದ್ದಾನೆ. ಜ್ವರ ಬಂದು ನೈಟೆಲ್ಲ, ಅದಕ್ಕೆ ನೋಡ್ತಾ ಇದ್ದೆ ಜ್ವರ ಇದ್ದಾವ ಇಲ್ವಾ ಅಂತ. ನನ್ನ ಚಿಕ್ಕ ಮಗನ ನೋಡಿ ಯಾವ್ದು ಎಳೆನೆ ಅಂತ ನೋಡ್ತಾ ಕೂತಿದ್ದಾನೆ. ಬದನೆಕಾಯಿ ಎಳೆನೋ ಇಲ್ಲ ಈರುಳ್ಳಿ ತಗೊಳ್ಳೋಣ ಅಂತ ನೋಡ್ತಾ ಇದ್ದಾನೆ. ಇವನ್ನ ಪಕ್ಕದಲ್ಲಿ ಕೂರ್ಸ್ಕೊಂಡು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಇಲ್ಲ ಅದು ಇದು ಎಳಿತಾ ಇರ್ತಾನೆ, ಇಲ್ಲ ಬದನೆಕಾಯಿ ತೊಗೊಂಡು ಬಾಯಿಗೆ ಇಟ್ಕೊಬಿಡ್ತಾನೆ. ನಾನು ಏನಾದರೂ ಈ ಕಡೆ ಅವ್ನು ನೋಡದೆ ಹೋದರೆ, ಹಾಗಾಗಿ ಅವನನ್ನು ನೋಡ್ಕೊಂಡೆ ಈರುಳ್ಳಿ ಮತ್ತು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ, ಯಾವ ಥರ ಇದನ್ನು ವಾಂಗಿಭಾತ್ ಮಾಡೋದು ಅಂತ. ಹಾಗಾಗಿ ಇದನ್ನೇನು ರೆಸಿಪಿನೇನು ಶೇರ್ ಮಾಡಲ್ಲ, ಸಿಂಪಲ್ಲಾಗಿ ಹಾಗೆಯೇ ಮಾಡಿಬಿಡ್ತೀನಿ. ನನ್ನ ಮಗನೂ ಎತ್ಕೊಂಡಿದ್ದಾರೆ. ಇಲ್ಲೆಲ್ಲ ನಾನು ಎತ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ ಅಂತ ಅವರೇ ಎತ್ಕೊಂಡಿದ್ದಾರೆ. ಈಗ ನಾನು ವಾಂಗಿಭಾತ್ಗೆ ರೆಡಿ ಮಾಡ್ಕೊಂಡು ಈಗ ಒಗ್ಗರಣೆ ಹಾಕ್ಕೋಬೇಕು. ಒಂದೊಂದು ಟೈಮಲ್ಲಿ ಯಾವುದು ಎಲ್ಲೆಲ್ಲಿರುತ್ತೆ ಅಂತ ಡೈಲಿ ಇಲ್ಲೇ ಅಡುಗೆ ಮಾಡೋಕ್ಕಾದರೆ ಗೊತ್ತಾಗುತ್ತೆ ಯಾವುದು ಎಲ್ಲೆಲ್ಲಿದೆ ಅಂತ. ಹಾಗಾಗಿ ನಾನು ಎಲ್ಲೆದಿದೆ ಅಂತ ನೋಡಿಬಿಟ್ಟು ತಗೊಂಡು ಈಗ ಎಲ್ಲ ಒಗ್ಗರಣೆಗೆ ರೆಡಿ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಎಲ್ಲ ರೆಡಿ ಆಗುವಷ್ಟರಲ್ಲಿ ಈ ಕಡೆ ಅಕ್ಕಿನ ಸ್ವಲ್ಪ ನೆನೆಲಿ ಅಂದ್ಬಿಟ್ಟು ಅಕ್ಕಿಗೆ ನೀರು ಹಾಕ್ತಾಯಿದ್ದೀನಿ. ಅಕ್ಕಿ ಒಂದು 10 ನಿಮಿಷ ಚೆನ್ನಾಗಿ ನೆನೆದ್ರೆ ಅನ್ನ ಉದ್ರುದ್ರಾಗಿ ಚೆನ್ನಾಗಿ ಆಗುತ್ತೆ. ಹಾಗಾಗಿ ಅದಕ್ಕೆ ನೀರು ಹಾಕಿ ಈಗ ಬಿಸಿನೀರು ಒಂದು ಸೈಡಲ್ಲಿ ಇಕ್ಕಿದ್ದೀನಿ. ನಾನು ಅಕ್ಕಿನೂ ಇದರಲ್ಲಿ ಒಗ್ಗರಣೆ ಮಾಡುವಾಗಲೇ ಹಾಕ್ಬಿಡ್ತೀನಿ. ಆಗ ಹಾಕೋದ್ರಿಂದ ಚೆನ್ನಾಗಿ ಆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಆಮೇಲೆ ಈ ಬಿಸಿನೀರು ಕಾಯಿಸಿದ್ವಲ್ಲ ಇದನ್ನು ಹಾಕೋತೀನಿ. ಈ ವಾಂಗಿಭಾತ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ಈಗ ಅಕ್ಕಿ ನೀರೆಲ್ಲ ಹಾಕಿದ್ದೀನಿ. ಈಗ ಕುದೀತಾ ಇದೆ. ಒಂದು 50% ಅದು ಅನ್ನ ಎಲ್ಲ ಬೆಂದ ಮೇಲೆ ಈಗ ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಏನೋ ಗೊತ್ತಿಲ್ಲ, ಈ ಕುಕ್ಕರಲ್ಲಿ 2 ಸಲ ಲಿಡ್ನ ಹಾಕ್ತೆ. ಯಾಕಂದರೆ ನೀರು ಓಪನ್ ಆಗ್ತಾನೆ ಇತ್ತು, ಕೆಳಗಡೆ ಸುರಿತಾನೆ ಇತ್ತು, ವಿಸಲ್ಲೇ ಬರ್ತಾ ಇರಲಿಲ್ಲ. ಅದಕ್ಕೆ 1-2 ಸಲ ತೆಗ್ದು ಮತ್ತು ನೀರೊಳಿಕ್ಕೆ ಆ ರಬ್ಬರ್ನ ಹಾಕಿ ಆಮೇಲೆ ಮತ್ತೆ ಹಾಕ್ಕೊಂಡೆ. ಪಾತ್ರೆ ಎಲ್ಲ ತೊಳೆದಿಟ್ಟಿದ್ರಲ್ಲ ಅದನ್ನು ಕೂಡ ಎಲ್ಲ ಈ ವಿಸಲ್ ಆಗುವಷ್ಟರಲ್ಲಿ ಅದನ್ನು ಜೋಡಿಸ್ಕೊಳ್ಳೋಣ ಅಂತ ಎಲ್ಲ ಪಾತ್ರೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ಜೋಡಿಸುವಷ್ಟರಲ್ಲಿ ಈ ಕಡೆ ವಿಸಲು ಕೂಡ ಆಯಿತು. ನಮ್ಮನೆ ಪಕ್ಕದ ಮನೆಯವರು ದೋಸೆ ಮಾಡಿದರು. ಅವರು ದೋಸೆ ಕೊಟ್ಟಿದ್ದರು, ಮತ್ತು ಇನ್ನೊಬ್ಬರು ಇಡ್ಲಿ ಕೊಟ್ಟಿದ್ದರು. ನನ್ನ ಮಗ ನೀರಿಬ್ಬರು ಇಡ್ಲಿ ತಿಂದರು. ಈಗ ದೋಸೆ ಯಾರಾದರೂ ಒಬ್ಬರು ತಿಂದರೆ ದೋಸೆ ಆಗುತ್ತೆ. ಈಗ ಪಲಾವೆಲ್ಲ ರೆಡಿಯಾಗಿದೆ. ಪಲಾವೆಲ್ಲ ವಾಂಗಿಭಾತು ನನ್ನ ಮಕ್ಕಳಿಬ್ಬರು ಆಟೋದೊಳಗೆ ಕೂತ್ಕೊಂಡು ಆಟ ಆಡ್ತಾ ಇದ್ದಾರೆ. ಇವನು ನಾದಿನಿ ಮಗ. ಅವನು ವಾರವನು ಮಾಮ ಮಾಮನು ಒಂದೇ ಚಪ್ಪಲಿ, ಇನ್ನೊಂದು ಚಪ್ಪಲಿ ಏನಾಯ್ತು? ಕೆಂಚಣ್ಣ ಔಷಧ ಕಳ್ಳ ಅವ್ನು ನೆಗಾಡ್ತಾ ಹುಡುಕು ಎಲ್ಗ ಚಿಕ್ಕಿದನು. ನಾನು ಆಟೋತೀನಿ ಇಲ್ಲೇ ಕೂತೀವಿ. ಅತ್ತೆಗೆ ಹೇಳು, ಹೋಗಾಳು ಅತ್ತೆಗೆ ಹೇಳ್ತೀನಿ, ಹೋಗಾಳು. ವಿಡಿಯೋ ಮಾಡ್ತಾ ಇದ್ದೀರಾ? ಮಾಡಿ ಬ್ಲಾಗ್ ಮಾಡೋದಪ್ಪ. ಅವ್ನು ಮಾಡ್ತಾನಲ್ಲ. ಹೊರಗಡೆ ಎಲ್ಲ ಆವಾಗಲೇ ತೊಳೆದಿದ್ದು, ಸಗಣಿ ನೀರನ್ನ ಹಾಕಿರಲಿಲ್ಲ. ಹಾಗಾಗಿ ನನ್ನ ನಾದಿನಿ ಇಲ್ಲಿ ಸಗಣಿನ ಹಾಕ್ತಾ ಇದ್ದಾರೆ. ಹೊರಗಡೆ ಕಸ ಎಲ್ಲ ಆವಾಗಲೇ ನಮ್ಮ ಅತ್ತೆ ಎಲ್ಲ ಗುಡಿಸಿದ್ರು. ಈ ಕಡೆ ಒಂದು ಸ್ವಲ್ಪ ಗುಡಿಸಿರ್ಲಿಲ್ಲ, ಹಾಗಾಗಿ ಇದನ್ನು ನಾನು ಗುಡಿಸ್ಕೊತಾ ಇದ್ದೀನಿ. ನಮ್ಮನೆ ಹತ್ರ ಎಲ್ಲ ಸಗಣಿ ಎಲ್ಲ ಹಾಕಾಗಿತ್ತು. ಈಗ ನನ್ನ ನಾದಿನಿ ಮನೆ ಹತ್ರ ಅವರು ಹಾಕೋತಾ ಇದ್ದಾರೆ. ನನ್ನ ಮಗ ನೋಡಿ ಆ ಬಿಂದಿಗೆ ಒಳಕ್ಕೆ ಕೈ ಹಾಕೊಂಡು ನೀರು ಕುಡಿಯೋಕೆ ಹೋಗ್ತಾ ಇದ್ದಾನೆ. ನನ್ನ ದೊಡ್ಡ ಮಗ ಇಟ್ಕೊಂಡಿದ್ದಾನೆ, ಅದಕ್ಕೆ ಇಟ್ಕೊಬಿಟ್ಟಿದ್ದಾನಲ್ಲ ಅಂತ ಹೇಳ್ತಾ ಇದ್ದ.
ಬಿಡಲ್ಲ. ಎದೋಳು ಎದೋಳು ಮ್ಯಾಕೆ ಆಯ್ತು ಕೊಟ್ಟೆ ಎದೋಳು ಎದೋಳು. ಎತ್ಕೋ ಎತ್ಕೋ. ನೀರು ಹಾಯ್ಕೊಂಡು ಕಲಕ್ಬೇಡ ನೀನು. ಏನು ಕುಡಿತೀಯಾ? ನೀರು ಕುಡಿ ಅಂದರೆ ಕುಡಿಯೋದಿಲ್ಲ. ಇಲ್ಲಿ ತಣ್ಣೀರು ಕುಡಿಯೋಕೆ ಬಂದವನೇ ಬೆನ್ಗಲಿರವ. ಹಾಂ ತಗೋ ತಗೋ. ಹಾಂ ಕುಡಿ ಕುಡಿ. ಅಲ್ಲಿ ಬಿನ್ಗೆ ಒಳಿಕೆ ಬಾಯ ಹಾಕೋಯ್ತವ್ನು ಕುಡಿ. ಬಿನ್ಗೆ ಒಳಿಕೆ ಬಾಯ ಕುಡಿ. ಯಾಯ್ ಯಾವ ಆಯ್ತು ಬಟ್ಟೆ ಏನವ. ಇಲ್ಲಿ ನಮ್ಮತ್ತೆ ಗಂಟೆ ಸೊಪ್ಪನ್ನ ಕಿತ್ಕೊ ಬಂದಿದ್ದಾರೆ ಬೆಂಗಳೂರಿಗೆ ತಗೊಂಡೋಗ್ಲಿ ಅಂತ ನಾವು ಹೋಗ್ಬೇಕಾದ್ರೆ. ಹಾಗಾಗಿ ಅದನ್ನು ಕಿತ್ಕೊಬಂದು ಎಲ್ಲ ಕಡ್ಡಿ ಎಲ್ಲ ಬಿಡಿಸ್ಕೊತಾ ಇದ್ರು. ಇದು ಅಂದರೆ ನಾವು ಜಾಸ್ತಿ ಯೂಸ್ ಮಾಡ್ತಾನೆ ಇರ್ತೀವಿ. ಈ ಕಡೆ ಅಂದರೆ ನಮ್ಮ ಮನೆ ಕಡೆ ಇದು ಜಾಸ್ತಿ ಸಿಗುತ್ತೆ. ನಾವು ಊರ ಕಡೆ ಬಂದಾಗ ಇಲ್ಲ ಅವರು ಬೆಂಗಳೂರಿಗೆ ಬಂದಾಗ ಕೊಟ್ಟು ಕಳಿಸ್ತಾರೆ. ಬೆಂಗಳೂರು ಕಡೆ ಬಂದಾಗ ಅವರು ತೊಗೊಬರ್ತಾರೆ, ಇಲ್ಲ ನಮ್ಮ ಮನೆಯವ್ರು ಬಂದಾಗ ಕೊಟ್ಟು ಕಳಿಸ್ತಾರೆ. ಇದು ಕೆಮ್ಮಿಗೆಲ್ಲ ಒಳ್ಳೆಯದು. ಹಾಗಾಗಿ ಮೊಸಪ್ಪು ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಮೊಸಪ್ಪನ್ನ ನಾನು ಆಲ್ರೆಡಿ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ, ಯಾವ ರೀತಿಯಾಗಿ ಮಾಡೋದು ಗಂಟೆ ಸೊಪ್ಪಿನ ಮೊಸಪ್ಪನ್ನ ಅಂತ. ಇದು ಈಗ ಪಲಾವ್ ಎಲ್ಲ ರೆಡಿಯಾಗಿದೆ. ಪಲಾವ್ ಅಂತಲೇ ಬರ್ತಾಯಿದೆ ಬಾಯಿಗೆ. ವಾಂಗಿಬಾತ್ ರೆಡಿಯಾಗಿದೆ. ಯಾಕಂದರೆ ಪಲಾವ್ ಅಂದರೆ ಈ ಕುಕ್ಕರಲ್ಲಿ ಪಲಾವ್ ಥರ ಮಾಡಿದ್ನಲ್ಲ, ಹಾಗಾಗಿ ಪಲಾವ್ ಅಂತಲೇ ಬರುತ್ತೆ. ಸೊ ವಾಂಗಿಬಾತ್ನ ಹಾಕ್ಕೊಂಡು ಎಲ್ಲರೂ ತಿಂತಾಯಿದ್ದೀವಿ. ಸಗಣಿ ಹಾಕಿದ್ವಲ್ಲ, ಹಾಗಾಗಿ ರಂಗೋಲಿ ಏನು ಬಿಟ್ಟಿರಲಿಲ್ಲ. ಇವಾಗೆಲ್ಲ ಆರಿದ್ಮೇಲೆ ರಂಗೋಲಿ ಬಿಡ್ತಾ ಇದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಬಿಟ್ಟೆ. ಏನು ಅಷ್ಟೊಂದೇನು ದೊಡ್ಡ ರಂಗೋಲಿ ಏನಲ್ಲ. ಇದು ಬಂದು 9 ರಿಂದ 5 ರಂಗೋಲಿ. ಇದು ಸ್ನಾನ ಎಲ್ಲ ಮಾಡಿಕೊಂಡು ಇಲ್ಲಿ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯಲ್ಲಿ ದೇವ್ರ ಮನೆ ಏನೂ ಇಲ್ಲ. ಈ ಥರ ದೇವ್ರ ಫೋಟೋಗಳನ್ನ ಗೋಡೆಗೆ ಹಾಯ್ಕೊಂಡಿರ್ತೀವಿ. ಈ ಊರ ಕಡೆ ಅಂದರೆ ಹಳೆ ಮನೆಗಳಿಗೆ ಅವು ದೇವ್ರ ಮನೆ ಏನು ಮಾಡ್ತಿರಲ್ಲ. ಇದೇ ಥರ ಅವಾಗೆಲ್ಲ ಮಾಡ್ತಾ ಇದ್ದಿದ್ದು. ನಾವು ಏನೋ ದೇವ್ರ ಮನೆ ಏನು ಮಾಡಿಸಿಲ್ಲ. ಅವಾಗ ಕಟ್ಟಿದ್ರಲ್ಲ ಅದೇ ಮನೆಗೆ ಈ ಥರ ದೇವ್ರ ಫೋಟೋ ಹಾಕಿದ್ದಾರೆ. ಇದನ್ನೇ ನಾವು ಇಲ್ಲಿ ಸ್ಟ್ಯಾಂಡ್ ಥರ ಇಟ್ಕೊಂಡು ಇಲ್ಲಿ ದೀಪನ ಹಚ್ಕೋತೀವಿ. ಹಾಗಾಗಿ ಆ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಂಡು ಅದನ್ನು ಫೋಟೋಗೆಲ್ಲ ರೆಡಿ ಮಾಡ್ಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಗಿಡದಲ್ಲೇ ಬಿಟ್ಟಿದ್ದು ರೋಜು. ನನ್ನ ಆದ್ನಿಗೆ ರೋಸ್ ಗಿಡ ಹಾಕಿದ್ದಾರೆ. ಅಲ್ಲಿ 2 ರೋಸ್ ಬಿಟ್ಟಿದ್ದು ತುಂಬ ಚೆನ್ನಾಗಿ ಹೂವು ಬಂದಿತ್ತು. ಅದನ್ನು ನಾನು ಒಂದು ಕಳ್ಸಕ್ಕೆ ಮುಡಿಸ್ತಾ ಇದ್ದೀನಿ, ಒಂದು ನಾನು ಮುಡ್ಕೊಳ್ಳೋಣ ಅಂತ ಒಂದು ಕಳ್ಸಕ್ಕೆ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಈಗ ಪೂಜೆನೂ ಮಾಡ್ಕೋತಾ ಇದ್ದೀನಿ. ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕಲ್ಲ, ಅಲ್ಲಿ ಅವರು 2 ಗಂಟೆಗೆ ಬರ್ತೀನಿ ಅಂತ ಹೇಳಿದರು, ಅಲ್ಲಿ ದೇವಸ್ಥಾನದ ಐನೋರು. ಹಾಗಾಗಿ ಅಷ್ಟರಲ್ಲಿ ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀನಿ. ನಾನು ಪೂಜೆ ಎಲ್ಲ ಮಾಡುವಷ್ಟರಲ್ಲಿ ಮತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಮತ್ತು ಬೆಂಗಳೂರಿಗೆ ಹೋಗೋಕ್ಕೆ ಬ್ಯಾಗೆಲ್ಲ ಪ್ಯಾಕ್ ಆಗಿದೆ. ಸೊಪ್ಪೆಲ್ಲ ತೊಗೊಬಂದು ಸೊಪ್ಪೆಲ್ಲ ಬ್ಯಾಗ್ ಇಕ್ಕಿದ್ದಾರೆ. ಈಗ ನಾವು ಪೂಜೆ ಮಾಡಿಸ್ಕೊಂಡು ಹೊರಡಬೇಕು. ಆದರೆ ನಾವು ಅಂದ್ಕೊಂಡಿದ್ದೆ ಒಂದು, ಅದಾಗಿದ್ದೆ ಇನ್ನೊಂದು. ನಾವು ಹೊರಡೋಕ್ಕೆ ಎಷ್ಟು 2-3 ಗಂಟೆಗೆ ಹೊರಡೋಣ ಅಂತ ನಾವು ಅಂದ್ಕೊಂಡು ಅಷ್ಟರಲ್ಲಿ ಐನೋರು ಇಲ್ಲ, ಲೇಟ್ ಆಯಿತು, ಅವರು ಸಾಯಂಕಾಲ ಬರ್ತಾರೆ, ಈಗ ಬರಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾವು ಬೇಗನೆ ಹೋಗಬೇಕಿತ್ತು. ಯಾಕಂದರೆ ನಮ್ಮ ಅತ್ತೆ ರಿಲೇಟಿವ್ದು ಒಂದು ಮದುವೆ ಇತ್ತು. ಆ ಮದುವೆ ಫಂಕ್ಷನ್ಗೆ ಹೋಗಬೇಕಿತ್ತು. ಹಾಗಾಗಿ ಅವರು ನೈಟು ರಿಸೆಪ್ಷನ್ಗೆ ಹೋಗ್ತಿದ್ರು. ಸಾಯಂಕಾಲ ಐನೋರು ಬಂದಮೇಲೆ ಪೂಜೆ ಮಾಡಿಸ್ಕೊಂಡು ಹೊರಟೋಣ ಅಂದರೆ ನಾವು ರಿಸೆಪ್ಷನ್ಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಈಗೇ ಹೊರಟು. ನೆಕ್ಸ್ಟ್ ವಾರನೂ ಬರಬೇಕಿತ್ತು. ನನ್ನ ಮಗನಿಗೆ ಮುಡಿ ಕೊಡೋಕ್ಕೆ ಹೋಗಬೇಕು. ಹಾಗಾಗಿ ನೆಕ್ಸ್ಟ್ ವಾರ ಬಂದಾಗ ಮಾಡಿಸೋಣ ಅಂತ ಅಂದ್ಬಿಟ್ಟೇಳಿ ಈಗ ಹೋಗೋಣ ಅಂತ ಹೊರಟ್ವಿ. ನಮ್ಮ ಮನೆಯವರು ಲಗೇಜಲ್ಲೇ ಆಟೋಗೆ ಇಕ್ತಾ ಇದ್ದಾರೆ. ನೋಡಿ, ಆ ಕಡೆಯಿಂದ ಬರುವಾಗ ಇಷ್ಟೊಂದೇನು ಲಗೇಜೇ ಇರಲ್ಲ, ಖಾಲಿಯಾಗಿ ಬರ್ತೀವಿ. ಆದರೆ ಈ ಕಡೆಯಿಂದ ಹೋಗುವಾಗ ಎಷ್ಟೊಂದು ಲಗೇಜು. ರಾಗಿ ಇರಲಿಲ್ಲ, ರಾಗಿ ಮತ್ತು ಅಕ್ಕಿ ಮತ್ತು ಸೊಪ್ಪು ಇವೆಲ್ಲ ಜಾಸ್ತಿ ಆದವಲ್ಲ, ಹಾಗಾಗಿ ಲಗೇಜ್ಗಳೆಲ್ಲ ಜಾಸ್ತಿ ಆದವು. ಈಗೆಲ್ಲ ತೊಗೊಂಡು ನಾವು ಹೊರಟ್ವಿ. ನಮ್ಮ ಅತ್ತೆನೂ ಬರ್ತಾಯಿದ್ದಾರೆ, ಮದುವೆಗೆ ಹೋಗ್ಬೇಕಲ್ಲ, ಹಾಗಾಗಿ ಅವರು ಕೂಡ ಬರ್ತಾಯಿದ್ದಾರೆ.
ನನ್ನ ಮಗ ಆಟೋ ಸ್ಟಾರ್ಟ್ ಆದೇಟ್ಗೆ ನಿದ್ದೆಗೆ ಹೋಗ್ಬಿಟ್ಟ. ನೋಡಿ ನಿದ್ದೆ ಮಾಡ್ತಾ ಇದ್ದಾನೆ. ನಮ್ಮ ಅತ್ತೆ ಅವನನ್ನು ಎತ್ಕೊಂಡಿದ್ದಾರೆ. ನಾನು ನನ್ನ ದೊಡ್ಡ ಮಗನ ಎತ್ಕೊಂಡಿದ್ದೀನಿ. ಅವನು ನಿದ್ದೆ ಮಾಡ್ತಾ ಇದ್ದಾನೆ. ಅವನಿಗೆ ಹುಷಾರಿರಲಿಲ್ಲ, ಜ್ವರ ಬಂದಿದ್ದು ನೈಟು ಅಂತ ಹೇಳಿದ್ನಲ್ಲ. ಈಗ ಸಿರಪ್ ಹಾಕಿದ್ದೋ ಬಿಟ್ಟಿದ್ದೋ, ಹಾಗಾಗಿ ಇವಾಗೇನು ಜ್ವರ ಇರಲಿಲ್ಲ. ಅವನು ಹಾಗೇನೆ ಮಲ್ಕೊಂಡ. ಹಾಗೆಯೇ ಹೋಗ್ತಾ ನಮ್ಮ ಅತ್ತೆಯರ ಅಕ್ಕನ ಮಗಳು ಯಜಮಾನ್ರಿಗೆ ಹುಷಾರಿರಲಿಲ್ಲ. ಅವ್ರನ್ನ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟೇಳಿ ನಾವು ಮದ್ದೂರು ರೂಟೇ ಹೊರಟು. ಇಲ್ಲ ಅಂದಿದ್ರೆ ನಾವು ಮಾಗಡಿ ರೂಟ್ ಹೋಗ್ತಿದ್ದೋ. ನಾವು ಯಾವಾಗಲೂ ಆ ರೂಟೇ ಹೋಗೋದು, ಈ ರೂಟೇನು ಬರೋಲ್ಲ. ಆದರೆ ಅವ್ರು ಇರೋದು ಮರಿಯಪ್ಪನ ಪಾಳ್ಯದಲ್ಲಿ ಅವ್ರು ಇರೋದು. ಹಾಗಾಗಿ ನಾವು ಈ ಮಾಗಡಿ ರೂಟ್ ಹೋದರೆ ತುಂಬ ದೂರ ಆಗುತ್ತೆ ಅವ್ರ ಮನೆಗೆ ಅಂದ್ಬಿಟ್ಟು ಈ ಕಡೆನೇ ಹೋಗೋಣ ಅಂದ್ಬಿಟ್ಟು ಮಧ್ಯ ರೂಟೇ ಹೊರಟ್ವಿ. ಅವ್ರನ್ನು ನೋಡ್ಕೊಂಡು ಹೋಗೋಣ ಅಂತ. ನಾವು ಆಲ್ರೆಡಿ ನೋಡ್ಕೊಂಡು ಬಂದಿದ್ದು, ನಮ್ಮ ಅತ್ತೆ ಹೋಗಿರಲಿಲ್ಲ. ಹಾಗಾಗಿ ಅವ್ರನ್ನ ಕರ್ಕೊಂಡು ಹೊರಟ್ವಿ. ಅಲ್ಲಿಗೆ ಹೋಗಿ ಅಲ್ಲೊಂದು 2 ಅವರ್ ಇದ್ದು ಆಮೇಲೆ ಹೊರಟ್ವಿ. ಅಲ್ಲಿಂದ ಹೊರಡೋ ಟೈಮ್ಗೆ 8 ಗಂಟೆ ಆಗಿತ್ತು. ಮದುವೆಗೆ ಹೋಗೋಕ್ಕೆ ಟೈಮ್ ಆಗುತ್ತೆ, ಅತ್ತೆ ರಿಸೆಪ್ಷನ್ಗೆ ಹೋಗ್ಬೇಕಿತ್ತಲ್ಲ ಅಂದ್ಬಿಟ್ಟು ಹೊರಟ್ವಿ. ನಾನು ಹೋಗೋಣ ಅಂದರೆ ನನ್ನ ಮಗ ಹುಷಾರಿರ್ಲಿವಲ್ಲ, ಅಲ್ಲೆಲ್ಲ ಏನು ಬೇಡ ಅಂತ ನಾನು ಅಂದ್ಕೊಂಡೆ. ಯಾಕೋ ನನಗೂ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನೇನು ಹೋಗಲಿಲ್ಲ. ಅತ್ತೆ ಮಾತ್ರ ಅವರು ರೆಡಿಯಾಗಿ ಹೊರಟ್ರು. ನನ್ನ ಮಗನೂ ನೈಟ್ ಆಗ್ತಿದ್ದಂಗೆ ಅವನಿಗೂ ತುಂಬ ಜ್ವರ ಸ್ಟಾರ್ಟ್ ಆದೋ. ಹಾಗೆ ನಮ್ಮ ಅತ್ತೆನ ಕಳಿಸ್ಬಿಟ್ಟು ನಾನು ಇಲ್ಲಿ ಊರಿಂದ ಸೊಪ್ಪೆಲ್ಲ ತಗೊಬಂದಿದ್ರಲ್ಲ ಅವನ್ನ ಎಲ್ಲ ಫ್ರಿಜ್ಜಲ್ಲಿ ಎತ್ತಿಕ್ಕೊಳೋಣ ಅಂತ ಎಲ್ಲನೇ ಎತ್ತಿಕ್ಕೋತಾ ಇದೆ. ಸೊಪ್ಪುಗಳು ಮತ್ತು ಅಮ್ಮ ಊರಿಂದ ಸಕ್ಕರೆ ಕೊಟ್ಟಿದ್ದರು. ಆ ಸಕ್ಕರೆ ಮತ್ತು ಸಾಂಬಾರು ಪುಡಿ ಕೊಟ್ಟಿದ್ದರು. ಅದನ್ನು ಎಲ್ಲ ಎತ್ತಿಕ್ಕೋತಾ ಇದ್ದೀನಿ. ಎಲ್ಲನೂ ಎತ್ತಿಕ್ಕೊಂಡು ಸಾಂಬಾರಿಗೆ ಬೇಳೆ ಸಾಂಬಾರು ಮಾಡೋಣ ಅಂತ ಅದಕ್ಕೂ ಇಕ್ಕೊಂಡೆ. ಇಲ್ಲಿ ನನ್ನ ಮಗನಿಗೆ ಬರ್ತಾ ಫೀವರ್ ಜಾಸ್ತಿ ಆಯಿತು. ಅವನಿಗೆ ಸಿರಪ್ ಹಾಕೋಣ, ಊಟ ತಿನ್ನಿಸ್ಬಿಟ್ಟು ಅಂದ್ಬಿಟ್ಟು ಫಸ್ಟು ಅಡುಗೆಗೆ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಹೋಗ್ಬೇಕಾದ್ರೆ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಹೋಗಿದ್ನಲ್ಲ, ಅವನ್ನ ಮಡ್ತಿರ್ಲಿಲ್ಲ. ಹಾಗಾಗಿ ಇವಾಗೆಲ್ಲ ಅವನ್ನ ಮಡ್ಚಿಕೊಳ್ಳೋಣ ಅಂತ ಅವನ ಪಕ್ಕನೇ ಕೂತ್ಕೊಂಡು ಬಟ್ಟೆನೂ ಕೂಡ ಮಡ್ಚ್ಕೊತಾ ಇದ್ದೀನಿ. ಇವತ್ತಿನ ಈ ಬ್ಲಾಗು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.